ಮನೆಯಿಂದ ಹೊರಡುವಾಗ ಹಾವು ಕಂಡರೆ ಏನಾಗುತ್ತದೆ? ಶುಭವೇ ಅಥವಾ ಅಶುಭವೇ? ಪುರಾಣಗಳು ಹೇಳುವ ಸತ್ಯ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅನೇಕ ಜನರ ಮನಸ್ಸಿನಲ್ಲಿ ಇರುವ ಒಂದು ಕುತೂಹಲಕಾರಿ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ಮನೆಯಿಂದ ಹೊರಡುವಾಗ ಹಾವು ಕಂಡರೆ ಅದು ಶುಭವೇ ಅಶುಭವೇ? ಹಾವು ಎಂದರೆ ಕೆಲವರಿಗೆ ಭಯ, ಕೆಲವರಿಗೆ ಭಕ್ತಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಾವಿಗೆ ವಿಶೇಷ ಸ್ಥಾನವಿದೆ. ನಾಗದೇವತೆಯನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಹಾಗಾದರೆ ಹೊರಗಡೆ ಹೋಗುವ ಸಮಯದಲ್ಲಿ ಹಾವು ಕಾಣಿಸಿಕೊಂಡರೆ ಅದರ ಅರ್ಥವೇನು? ಬನ್ನಿ, ಪುರಾಣಗಳು, ಶಾಸ್ತ್ರಗಳು ಮತ್ತು ಜನಪದ ನಂಬಿಕೆಗಳು ಏನ್ ಹೇಳುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಹಾವಿನ ದೈವಿಕ ಮಹತ್ವ. ಹಿಂದೂ ಧರ್ಮದಲ್ಲಿ ನಾಗಗಳಿಗೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಭಗವಾನ್ ಶಿವನ ಕಂಠದಲ್ಲಿ ನಾಗರಾಜ ವಾಸುಕಿ ಇದ್ದಾನೆ. ಶ್ರೀ ಮಹಾವಿಷ್ಣು ಆದಿಶೇಷನ ಮೇಲೆ ಶಯನ ಮಾಡುತ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗಗಳ ಅಧಿಪತಿ ಎಂದು ಕರೆಯುತ್ತಾರೆ. ಆದ್ದರಿಂದ ಹಾವು ಕೇವಲ ಒಂದು ಪ್ರಾಣಿ ಮಾತ್ರವಲ್ಲ, ಅದು ದೈವಿಕ ಶಕ್ತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹೊರಡುವಾಗ ಹಾವು ಕಂಡರೆ ಶುಭವೇ? ಜನಪ್ರಿಯ ನಂಬಿಕೆಯ ಪ್ರಕಾರ, ನೀವು ಒಳ್ಳೆಯ ಕಾರ್ಯಕ್ಕಾಗಿ ಮನೆಯಿಂದ ಹೊರಡುವಾಗ ಹಾವು ಕಂಡರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಹಾವು ಶಾಂತವಾಗಿ ತನ್ನ ದಾರಿಯಲ್ಲಿ ಸಾಗುತ್ತಿದ್ದರೆ ಅದು ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿವೆ ಎಂಬ ಸಂಕೇತ ಎಂದು ಹೇಳುತ್ತಾರೆ. ಹಣಕಾಸು, ಉದ್ಯೋಗ, ವ್ಯವಹಾರ ಅಥವಾ ಪ್ರಯಾಣದ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆಯಿದೆ ಎಂಬ ನಂಬಿಕೆಯಿದೆ. ಬಲಭಾಗದಿಂದ ಎಡಭಾಗಕ್ಕೆ ಹಾವು. ಕೆಲವು ಶಾಸ್ತ್ರಗಳ ಪ್ರಕಾರ, ನೀವು ಮುಂದೆ ಸಾಗುತ್ತಿರುವಾಗ ಹಾವು ನಿಮ್ಮ ಬಲಭಾಗದಿಂದ ಎಡಭಾಗಕ್ಕೆ ದಾಟಿದರೆ ಅದನ್ನು ಶುಭ ಸೂಚನೆ ಎಂದು ಹೇಳಲಾಗುತ್ತದೆ. ಇದು ಕಾರ್ಯಸಿದ್ಧಿಯ ಸಂಕೇತ ಎಂದು ಜನರು ನಂಬುತ್ತಾರೆ. ಎಡಭಾಗದಿಂದ ಬಲಭಾಗಕ್ಕೆ ಹೋದರೆ ಇದನ್ನು ಕೆಲವು ಪ್ರದೇಶಗಳಲ್ಲಿ ಎಚ್ಚರಿಕೆಯ ಸಂಕೇತ ಎಂದು ಪರಿಗಣಿಸುತ್ತಾರೆ. ಆದರೆ ಇದು ಅಶುಭ ಎಂಬುದಲ್ಲ. ಆ ದಿನದ ಕಾರ್ಯಗಳಲ್ಲಿ ಹೆಚ್ಚು ಜಾಗ್ರತೆ ವಹಿಸಬೇಕು ಎಂಬ ಸೂಚನೆ ಎಂದು ಹೇಳುತ್ತಾರೆ. ಹಾವು ತಲೆ ಎತ್ತಿ ನೋಡಿದರೆ. ಹಾವು ನಿಮ್ಮ ಕಡೆ ತಲೆ ಎತ್ತಿ ನೋಡಿದರೆ ಕೆಲವರು ಭಯಪಡುತ್ತಾರೆ. ಆದರೆ ಭಕ್ತರ ನಂಬಿಕೆಯ ಪ್ರಕಾರ ಇದು ನಾಗದೇವರ ಆಶೀರ್ವಾದದ ಸಂಕೇತವಾಗಿರಬಹುದು. ಅಂತಹ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಶಿವನ ಅಥವಾ ನಾಗದೇವರ ಸ್ಮರಣೆ ಮಾಡುವುದು ಒಳ್ಳೆಯದು. ಪುರಾಣಗಳಲ್ಲಿ ನಾಗರ ಮಹಿಮೆ. ಪುರಾಣಗಳಲ್ಲಿ ನಾಗಗಳು ಭೂಮಿಯ ರಕ್ಷಕರು ಎಂದು ವರ್ಣಿಸಲಾಗಿದೆ. ನಾಗದೇವರ ಕೃಪೆಯಿದ್ದರೆ ಕುಟುಂಬದಲ್ಲಿ ಐಶ್ವರ್ಯ, ಸಂತಾನಭಾಗ್ಯ ಮತ್ತು ಶಾಂತಿ ನೆಲೆಸುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಹಾವನ್ನು ಕಂಡ ಕೂಡಲೇ ಕಲ್ಲು ಹೊಡೆಯುವುದು ಅಥವಾ ಕಿರಿಕಿರಿ ಮಾಡುವುದು ಪಾಪಕಾರ್ಯ ಎಂದು ಪರಿಗಣಿಸಲಾಗುತ್ತದೆ. ಹಾವು ಕಂಡಾಗ ಏನು ಮಾಡಬೇಕು? ಹಾವು ಕಂಡರೆ ಭಯಪಡಬೇಡಿ, ಅದಕ್ಕೆ ಹಾನಿ ಮಾಡಬೇಡಿ. ಓಂ ನಮಃ ಶಿವಾಯ ಅಥವಾ ಓಂ ನಾಗದೇವಾಯ ನಮಃ ಎಂದು ಸ್ಮರಿಸಿ. ಹಾವು ತನ್ನ ದಾರಿಯಲ್ಲಿ ಹೋಗಲು ಅವಕಾಶ ನೀಡಿ. ಇದು ದೈವಿಕ ಶಕ್ತಿಗೆ ಗೌರವ ತೋರಿದಂತಾಗುತ್ತದೆ. ನಿಜವಾದ ಸತ್ಯ ಏನು? ಶುಭ ಅಥವಾ ಅಶುಭ ಎನ್ನುವುದು ನಮ್ಮ ನಂಬಿಕೆಗಳಿಗೆ ಸಂಬಂಧಿಸಿದ ವಿಷಯ. ಹಾವು ಕಂಡ ಮಾತ್ರಕ್ಕೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತವೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಹಾವು ದೈವಿಕ ಜೀವಿ ಎಂಬ ಗೌರವ ಹೊಂದಿದೆ. ಆದ್ದರಿಂದ ಹಾವು ಕಂಡಾಗ ಭಯಕ್ಕಿಂತ ಭಕ್ತಿ ಮತ್ತು ಗೌರವವನ್ನು ತೋರಿಸುವುದು ಉತ್ತಮ. ಮುಕ್ತಾಯ. ಸ್ನೇಹಿತರೆ, ಮನೆಯಿಂದ ಹೊರಡುವಾಗ ಹಾವು ಕಂಡರೆ ಅದು ಸಾಮಾನ್ಯವಾಗಿ ನಾಗದೇವರ ದರ್ಶನವೆಂದು ಹಲವರು ನಂಬುತ್ತಾರೆ. ಆದರೆ ಮುಖ್ಯವಾಗಿ ನಾವು ಶಾಂತ ಮನಸ್ಸಿನಿಂದ ದೇವರ ಸ್ಮರಣೆಯೊಡನೆ ನಮ್ಮ ಕಾರ್ಯವನ್ನು ಮುಂದುವರಿಸಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಗದೇವರ ಭಕ್ತರಾದರೆ ಕಮೆಂಟ್ನಲ್ಲಿ ಓಂ ನಾಗದೇವಾಯ ನಮಃ ಎಂದು ಬರೆಯಿರಿ. ಧನ್ಯವಾದಗಳು.